ನನಗೆ ಮನಸ್ಸುಂಟು ಶುದ್ಧವಾಗು ಅಂದನು. ಮಾರ್ಕ 1ನೇ ಅಧ್ಯಾಯ 41ನೇ ವಾಕ್ಯ. ಸುಮಾರು 12 ವರ್ಷದ ಹುಡುಗನಿದ್ದ. ಆತನಿಗೆ ತಂದೆ ಇರಲಿಲ್ಲ. ತಾಯಿಯೇ ಅವನನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಳು. ಹೀಗಿರುವಾಗ ಶಾಲೆಯಲ್ಲಿ ಈ ಹುಡುಗನ ಸ್ನೇಹಿತ, ನನ್ನ ತಂದೆಯ ಬೈಕನ್ನು ನಾನು ಓಡಿಸಿದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ ಎಂದ. ಈ ವಿಚಾರವು ಅವನ ಮನಸ್ಸಿನಲ್ಲಿ ಉಳಿದುಕೊಂಡಿತು. ಸ್ಕೂಲ್ ಬಿಟ್ಟ ನಂತರ ಆ ಹುಡುಗ ತಾಯಿಯ ಬಳಿ ಹೋಗಿ, ಅಮ್ಮ, ನನ್ನ ಸ್ನೇಹಿತ ಅವರ ಅಪ್ಪನ ಬೈಕನ್ನು ಓಡಿಸ್ತಾನಂತೆ, ನಾನು ಓಡಿಸ್ಬೇಕಂತ ಆಸೆ ಅಮ್ಮ, ನನಗೂ ಕೊಡಿಸು ಎಂದ. ಅದಕ್ಕೆ ತಾಯಿ ಹೇಳಿದರು, ಮಗನೇ, ನೀನು ದೊಡ್ಡವನಾಗ್ತೀಯಲ್ಲ, ಆಗ ನಿನಗೆ ಕೊಡಿಸ್ತೀನಿ ಅಂದರು. ಆದರೆ ಆ ಹುಡುಗ ಕೇಳಲಿಲ್ಲ, ಹಠ ಮಾಡುತ್ತಿದ್ದ. ಆಗ ತಾಯಿ ಹೇಳಿದರು, ಮಗನೇ ನೋಡು, ಈ ವಯಸ್ಸಿನಲ್ಲಿ ಬೈಕ್ ಓಡಿಸಬಾರ್ದು, ಅದು ತಪ್ಪು. ನಾನು ನಿನಗೆ ಸೈಕಲ್ ಕೊಡಿಸ್ತೀನಿ, ಬಾ, ಈಗ ಊಟ ಮಾಡು, ಆಗಲೇ ಸಮಯ 10 ಎಂದಳು. ಆದರೆ ಆ ಹುಡುಗ ಹಠ ಮಾಡುತ್ತಾ ಊಟ ಮಾಡದೆ ಕೂತಿದ್ದ. ತಾಯಿ ಎಷ್ಟೇ ಹೇಳಿದರೂ ಕೇಳಲಿಲ್ಲ. ತಾಯಿ ತನಗೆ ಊಟ ಬಡಿಸಿಕೊಂಡು ತನ್ನ ಮಗನಿಗೂ ಬಡಿಸಿ ಕರೆದಳು. ಆದರೆ ಆ ಹುಡುಗ ಬರಲಿಲ್ಲ. ತಾಯಿ ಊಟವನ್ನು ತಿನ್ನುತ್ತಾ ಆ ಊಟವನ್ನು ವರ್ಣಿಸುತ್ತಾ ಹೋದಳು. ಆಗ ಹುಡುಗನ ಬಾಯಲ್ಲಿ ನೀರು ಬರಲು ಪ್ರಾರಂಭಿಸಿತು. ಆದರೆ ಹುಡುಗ ಮಾತ್ರ ಊಟ ಮಾಡಲು ಹೋಗಲಿಲ್ಲ. ತಾಯಿ ಊಟ ಮಾಡಿ ಅವನಿಗೆ ಕೇಳಿಸುವಂತೆ, ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು, ನನಗೆ ನಿದ್ದೆ ಬರ್ತಿದೆ, ನಾನು ಮಲಗ್ತೀನಿ ಅಂತ ಹೇಳಿ ಮಲಗುವ ಜಾಗದಲ್ಲಿ ಹೋಗಿ ಮಲಗಿಕೊಂಡು ಮರೆಯಲ್ಲಿ ಮಗನನ್ನೇ ನೋಡುತ್ತಿದ್ದಳು. ಈ ಮಗನಿಗೆ ಹೊಟ್ಟೆ ಹಸಿವು ಹೆಚ್ಚಾಯಿತು. ಮಗ ನಿಧಾನವಾಗಿ ತಾಯಿ ಕಡೆ ನೋಡಿದ. ಆತ ನೋಡುವಾಗ ತಾಯಿ ಮಲಗಿರುವಂತೆ ನಟಿಸಿದಳು. ಆ ಹುಡುಗ ತಾಯಿ ಮಲಗಿರುವುದನ್ನು ನೋಡಿ ಮೆಲ್ಲಗೆ ಹೋಗಿ ಊಟ ಮಾಡಿ ಬಂದು ತಾಯಿಯ ಪಕ್ಕದಲ್ಲಿ ಮಲಗಿದ್ದ. ಇದ್ದಕ್ಕಿದ್ದಂತೆ ಜೋರಾಗಿ ಗುಡುಗು ಬಂತು. ಹುಡುಗ ಹೆದರಿ ತಾಯಿಯನ್ನು ತಬ್ಬಿಕೊಂಡ. ಆಗ ತಾಯಿ ತನ್ನ ಮಗನನ್ನು ತಬ್ಬಿಕೊಂಡು, ನೋಡು ಮಗನೇ, ಬೈಕಿಗೆ ತುಂಬಾ ದುಡ್ಡಾಗುತ್ತೆ, ಮತ್ತು ಬೈಕನ್ನು ನೀನು ಓಡಿಸಿದರೆ ಪೊಲೀಸರು ಹಿಡ್ಕೊಂಡು ಹೋಗ್ತಾರೆ. ಅದಕ್ಕೆ ಈ ಸಲ ಸಂಬಳ ಆದಾಗ ನಿನಗೆ ಸೈಕಲ್ ಕೊಡಿಸ್ತೀನಿ, ಆಯ್ತಾ ಎಂದಳು. ಅದಕ್ಕೆ ಆ ಹುಡುಗ, ಅಮ್ಮ, ಬೈಕ್ ಬೇಡ, ಪೊಲೀಸ್ ಹಿಡ್ಕೊಂಡು ಹೋಗ್ತಾರೆ, ಸೈಕಲನ್ನೇ ಕೊಡಿಸು ಆಯ್ತಾ ಎಂದ. ಪ್ರಿಯರೇ, ಈ ಕಥೆಯಲ್ಲಿ ತಿಳಿಸಿದಂತೆ ಆ ಹುಡುಗ ತನ್ನ ಅಗತ್ಯಕ್ಕಿಂತ ಹೆಚ್ಚಿನದನ್ನೇ ಆಶಿಸಿದ. ಆದರೆ ತಾಯಿ ಆತನ ಅಗತ್ಯಕ್ಕೆ ಬೇಕಾದ ಆಹಾರವನ್ನು ಸಿದ್ಧಪಡಿಸಿ ಆತನ ವಯಸ್ಸಿಗೆ ಬೇಕಾದ ಸೈಕಲನ್ನು ಕೊಡಿಸುತ್ತೇನೆಂದು ಹೇಳಿದಳು. ಹಾಗೆಯೇ ನಾವುಗಳು ಕೂಡ ನಮ್ಮ ಅಗತ್ಯವನ್ನು ಮೀರಿ ಆಶಿಸುತ್ತೇವೆ. ದೇವರು ನಮಗೆ ಕೊಡಲಿಲ್ಲ ಎಂದು ಅವರನ್ನೇ ವಿರೋಧಿಸುತ್ತೇವೆ. ಆದರೆ ದೇವರು ಮಾತ್ರ ಆ ಸಮಯಕ್ಕೆ ಬೇಕಾದ ಸರ್ವವನ್ನು ನಮಗಾಗಿ ನಮ್ಮ ಸುತ್ತಲೂ ಒದಗಿಸಿಕೊಟ್ಟಿರುತ್ತಾರೆ ಮತ್ತು ನಮ್ಮ ಜೀವಿತಕ್ಕೆ ಬೇಕಾದ ಸರ್ವವನ್ನು ಆಲೋಚಿಸಿರುತ್ತಾರೆ. ಆದರೆ ನಾವುಗಳು ಅತಿಯಾದ ಆಸೆ ಆಕಾಂಕ್ಷೆಗಳಿಂದ ದೇವರು ಕೊಟ್ಟ ಸಂತೋಷದ ಕ್ಷಣಗಳನ್ನು ದುಃಖ ವೇದನೆಯ ಕ್ಷಣವಾಗಿಸಿಕೊಂಡಿದ್ದೇವೆ. ಹಾಗಾಗಿ ದೇವರು ಕೊಡಲು ಮನಸ್ಸು ಮಾಡಿದ್ದಾರೆ ಮತ್ತು ನಮ್ಮ ಅಗತ್ಯತೆಗಳನ್ನು ಪೂರೈಸಿಕೊಟ್ಟಿದ್ದಾರೆ, ಕೊಡುತ್ತಲೂ ಇದ್ದಾರೆ. ಹಾಗಾಗಿ ನಾವುಗಳು ಕೂಡ ನಮ್ಮ ಅಗತ್ಯತೆಯನ್ನು ಅರಿತು ದೇವರು ಕೊಟ್ಟ ಸಂತೋಷದ ಕ್ಷಣಗಳನ್ನು ಮತ್ತು ಪೂರೈಸಿದ ಅಗತ್ಯತೆಗಳನ್ನು ಅರಿತು ಸಂತೋಷದಿಂದ ಜೀವಿಸೋಣ. ಜೈ ಯೇಸು ಕ್ರಿಸ್ತ.